ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಕೆಲಸದ ಜೊತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಹೋರಾಟ ಮಾಡಬೇಕು. ಆದರೆ ಸರ್ಕಾರ ಮತ್ತೆ ಅವರ ಮೇಲೆ ಬರ ಎಳೆಯೋದಕ್ಕೆ ಮುಂದಾಗಿದೆ. ಡೀಟೇಲ್ಸ್ ಏನು ನೋಡಿ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ. ಮೊಬೈಲ್ ವಾಪಸ್ ಕೇಳಿದ ಸರ್ಕಾರಕ್ಕೆ ಹಿಡಿಶಾಪ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಂತು ತಮ್ಮ ನೋವು ಹೇಳಿಕೊಳ್ಳುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತರು. ನೋಡಿದವರಿಗೆ ಇದೇನಪ್ಪಾ ಈ ಅಂಗನವಾಡಿ ಕಾರ್ಯಕರ್ತರು ಕೆಲಸವನ್ನ ಬಿಟ್ಟು ಬರೀ ಹೋರಾಟ ಮಾಡ್ತಾರೆ ಅನಿಸುತ್ತೆ. ಆದರೆ ನಿಜಕ್ಕೂ ಇವರು ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಎದುರು ದಯನೀಯವಾಗಿ ಬೇಡಿಕೊಳ್ಳಬೇಕು, ಜೊತೆಗೆ ಕೆಲಸ ಕೂಡ ಮಾಡಬೇಕು. ಹೌದು, ಅಂಗನವಾಡಿ ಕಾರ್ಯಕರ್ತರ ಹಣದಲ್ಲಿ ನೀಡಿದ ಮೊಬೈಲ್ಗಳನ್ನು ವಾಪಸ್ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದೆಯಂತೆ. ಹೀಗಾಗಿ ತಮ್ಮ ಹಣದಲ್ಲಿ ಖರೀದಿ ಮಾಡಿದ ಮೊಬೈಲ್ಗಳನ್ನು ಯಾಕೆ ವಾಪಸ್ ಕೊಡಬೇಕು ಅನ್ನೋದು ಇವರ ವಾದ. ಇದೊಂದು ಕಡೆ ಆದರೆ ಈಗ ಸರ್ಕಾರ ಇವರದ್ದೇ ಹಣದ ಲೆಕ್ಕದಲ್ಲಿ ಮತ್ತೆ ಹೊಸ ಫೋನ್ ನೀಡಿದೆಯಂತೆ. ಆದರೆ ಅವು ಯಾವುದೇ ಕೆಲಸಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇವರು ಹಳೆ ಮೊಬೈಲ್ನಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ. ಹಳೆಯ ಫೋನ್ಗಳನ್ನು ವಾಪಸ್ ಕೊಡಿ ಅಂತಿರೋದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ 1,500 ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಮೊಬೈಲ್ಗಳನ್ನು ಸಪ್ಲೈ ಮಾಡಿದ್ರು. ಯಾವುದು ಮೊಬೈಲ್ಗಳು ಎಲ್ಲ ಕೆಟ್ಟೋದು. ಕೆಟ್ಟೋದ ತಕ್ಷಣ ನಾವೇನ್ ಮಾಡಿದ್ವಿ, ಮೊಬೈಲ್ ಅನ್ನ ಕೆಟ್ಟವ ಅದನ್ನ ತಗೊಂಡು ನಮಗೆ ಹೊಸ ಮೊಬೈಲ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ವಿ. ಆಮೇಲೆ ಅವು ಹೊಸ ಮೊಬೈಲ್ಗಳನ್ನ ಕೊಟ್ರು. ಹೊಸ ಮೊಬೈಲ್ ಕೊಟ್ಟ ಮೇಲೆ ಹಳೆ ಮೊಬೈಲ್ ನಮಗೆ ತಿರುಗಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಈಗ ಕೊಟ್ಟಿರೋ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಹಳೆ ಮೊಬೈಲ್ ವರ್ಕ್ ಮಾಡ್ತಾವಿನ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಸದ್ಯ ಈ ಹಳೆಯ ಫೋನ್ಗಳನ್ನು ವಾಪಸ್ ಪಡೆಯೋಕೆ ಸರ್ಕಾರ ಮಾಡಿರುವಂತಹ ಆದೇಶ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಕೊಪ್ಪಳದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪರಶುರಾಮ ಶೆಟ್ಟಪ್ಪನವರ್ ಅವರನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ. ಸರ್ಕಾರ ಆದೇಶ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನ ವಾಪಸ್ ಕೊಡಲೇಬೇಕು ಅಂತಾರೆ. ಮೊಬೈಲ್ ಏನದ, ಈಗ ಅವ್ರಿಗೆ ಮೊಬೈಲ್ಗಳು ಹೊಸ ಮೊಬೈಲ್ಗಳನ್ನ ಕೊಟ್ಟಿದ್ದೇನೋ, ಕೊಟ್ಟು ಹಳೆ ಮೊಬೈಲ್ಗಳನ್ನ ವಾಪಸ್ ಕೇಳ್ತಾ ಇದ್ದಾರೆ. ನಮ್ಮ ಹೆಡ್ ಆಫೀಸ್ ಇಂದ ವಾಪಸ್ ಪಡೆದು ನಮ್ಗೆ ಕೊಡ್ರಿ ಅಂತ. ಅದ್ರ ಪ್ರಕಾರ ಅವ್ರು ಮೇಲಿನ ಅವ್ರು ಏನು ಆದೇಶ ಮಾಡಿದ್ರು ನಮ್ಮ ಪ್ರಧಾನ ಕಚೇರಿಯಿಂದ, ಅದನ್ನ ನಾವು ಇವ್ರಿಗೆ ಹೇಳಿದ್ವಿ. ನಾವು ಮೇಲ್ ಕೇಳ್ತಾ ಇದ್ದಾರೆ, ಆದಷ್ಟು ಬೇಗ ಅವ್ನು ವಾಪಸ್ ಮಾಡ್ರಿ, ನಾವು ಕಳಿಸ್ಕೊಡ್ಬೇಕು. ಸದ್ಯ ಈ ಮೊಬೈಲ್ ಫೋನ್ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿರುವಂತಹ ರೀತಿ ನೋಡಿದ್ರೆ ಮೊಬೈಲ್ ಹಣವನ್ನ ಗುಳುಂ ಮಾಡಲು ನೋಡ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿರೋದಂತೂ ಸತ್ಯ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಕೆಲಸದ ಜೊತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಹೋರಾಟ ಮಾಡಬೇಕು. ಆದರೆ ಸರ್ಕಾರ ಮತ್ತೆ ಅವರ ಮೇಲೆ ಬರ ಎಳೆಯೋದಕ್ಕೆ ಮುಂದಾಗಿದೆ. ಡೀಟೇಲ್ಸ್ ಏನು ನೋಡಿ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ. ಮೊಬೈಲ್ ವಾಪಸ್ ಕೇಳಿದ ಸರ್ಕಾರಕ್ಕೆ ಹಿಡಿಶಾಪ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಂತು ತಮ್ಮ ನೋವು ಹೇಳಿಕೊಳ್ಳುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತರು. ನೋಡಿದವರಿಗೆ ಇದೇನಪ್ಪಾ ಈ ಅಂಗನವಾಡಿ ಕಾರ್ಯಕರ್ತರು ಕೆಲಸವನ್ನ ಬಿಟ್ಟು ಬರೀ ಹೋರಾಟ ಮಾಡ್ತಾರೆ ಅನಿಸುತ್ತೆ. ಆದರೆ ನಿಜಕ್ಕೂ ಇವರು ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಎದುರು ದಯನೀಯವಾಗಿ ಬೇಡಿಕೊಳ್ಳಬೇಕು, ಜೊತೆಗೆ ಕೆಲಸ ಕೂಡ ಮಾಡಬೇಕು. ಹೌದು, ಅಂಗನವಾಡಿ ಕಾರ್ಯಕರ್ತರ ಹಣದಲ್ಲಿ ನೀಡಿದ ಮೊಬೈಲ್ಗಳನ್ನು ವಾಪಸ್ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದೆಯಂತೆ. ಹೀಗಾಗಿ ತಮ್ಮ ಹಣದಲ್ಲಿ ಖರೀದಿ ಮಾಡಿದ ಮೊಬೈಲ್ಗಳನ್ನು ಯಾಕೆ ವಾಪಸ್ ಕೊಡಬೇಕು ಅನ್ನೋದು ಇವರ ವಾದ. ಇದೊಂದು ಕಡೆ ಆದರೆ ಈಗ ಸರ್ಕಾರ ಇವರದ್ದೇ ಹಣದ ಲೆಕ್ಕದಲ್ಲಿ ಮತ್ತೆ ಹೊಸ ಫೋನ್ ನೀಡಿದೆಯಂತೆ. ಆದರೆ ಅವು ಯಾವುದೇ ಕೆಲಸಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇವರು ಹಳೆ ಮೊಬೈಲ್ನಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ. ಹಳೆಯ ಫೋನ್ಗಳನ್ನು ವಾಪಸ್ ಕೊಡಿ ಅಂತಿರೋದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ 1,500 ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಮೊಬೈಲ್ಗಳನ್ನು ಸಪ್ಲೈ ಮಾಡಿದ್ರು. ಯಾವುದು ಮೊಬೈಲ್ಗಳು ಎಲ್ಲ ಕೆಟ್ಟೋದು. ಕೆಟ್ಟೋದ ತಕ್ಷಣ ನಾವೇನ್ ಮಾಡಿದ್ವಿ, ಮೊಬೈಲ್ ಅನ್ನ ಕೆಟ್ಟವ ಅದನ್ನ ತಗೊಂಡು ನಮಗೆ ಹೊಸ ಮೊಬೈಲ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ವಿ. ಆಮೇಲೆ ಅವು ಹೊಸ ಮೊಬೈಲ್ಗಳನ್ನ ಕೊಟ್ರು. ಹೊಸ ಮೊಬೈಲ್ ಕೊಟ್ಟ ಮೇಲೆ ಹಳೆ ಮೊಬೈಲ್ ನಮಗೆ ತಿರುಗಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಈಗ ಕೊಟ್ಟಿರೋ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಹಳೆ ಮೊಬೈಲ್ ವರ್ಕ್ ಮಾಡ್ತಾವಿನ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ.
ಸದ್ಯ ಈ ಹಳೆಯ ಫೋನ್ಗಳನ್ನು ವಾಪಸ್ ಪಡೆಯೋಕೆ ಸರ್ಕಾರ ಮಾಡಿರುವಂತಹ ಆದೇಶ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಕೊಪ್ಪಳದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪರಶುರಾಮ ಶೆಟ್ಟಪ್ಪನವರ್ ಅವರನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ. ಸರ್ಕಾರ ಆದೇಶ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನ ವಾಪಸ್ ಕೊಡಲೇಬೇಕು ಅಂತಾರೆ. ಮೊಬೈಲ್ ಏನದ ಈಗ ಅವ್ರಿಗೆ ಮೊಬೈಲ್ಗಳು ಹೊಸ ಮೊಬೈಲ್ಗಳನ್ನ ಕೊಟ್ಟಿದ್ದೇನು ಕೊಟ್ಟು ಹಳೆ ಮೊಬೈಲ್ಗಳನ್ನ ವಾಪಸ್ ಕೇಳ್ತಾ ಇದಾರೆ. ನಮ್ಮ ಹೆಡ್ ಆಫೀಸ್ ಇಂದ ಅವ್ರನ್ನ ವಾಪಸ್ ಪಡೆದು ನಮ್ಗೆ ಕೊಡ್ರಿ ಅಂತೇಳಿ ಅದ್ರ ಪ್ರಕಾರ ಅವ್ರು ಮೇಲಿನ ಅವ್ರು ಏನು ಆದೇಶ ಮಾಡಿದ್ರು ನಮ್ಮ ಪ್ರಧಾನ ಕಚೇರಿಯಿಂದ ಅದನ್ನ ನಾವು ಇವ್ರಿಗೆ ಹೇಳಿದ್ವಿ. ನಾವು ಮೇಲ್ ಕೇಳ್ತಾ ಇದಾರೆ, ಆದಷ್ಟು ಬೇಗ ಅವ್ನ ವಾಪಸ್ ಮಾಡ್ರಿ, ನಾವು ಕಳಿಸ್ಕೊಡ್ಬೇಕು. ಸದ್ಯ ಈ ಮೊಬೈಲ್ ಫೋನ್ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿರುವಂತಹ ರೀತಿ ನೋಡಿದ್ರೆ ಮೊಬೈಲ್ ಹಣವನ್ನ ಗುಳುಂ ಮಾಡಲು ನೋಡ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿರೋದಂತೂ ಸತ್ಯ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಕೆಲಸದ ಜೊತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಹೋರಾಟ ಮಾಡಬೇಕು. ಆದ್ರೆ ಸರ್ಕಾರ ಮತ್ತೆ ಅವರ ಮೇಲೆ ಬರೆ ಎಳೆಯೋದಕ್ಕೆ ಮುಂದಾಗಿದೆ. ಡೀಟೇಲ್ಸ್ ಏನು ನೋಡಿ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ. ಮೊಬೈಲ್ ವಾಪಸ್ ಕೇಳಿದ ಸರ್ಕಾರಕ್ಕೆ ಹಿಡಿಶಾಪ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಂತು ತಮ್ಮ ನೋವು ಹೇಳಿಕೊಳ್ಳುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತರು ನೋಡಿದವರಿಗೆ ಇದೇನಪ್ಪಾ ಈ ಅಂಗನವಾಡಿ ಕಾರ್ಯಕರ್ತರು ಕೆಲಸವನ್ನ ಬಿಟ್ಟು ಬರೀ ಹೋರಾಟ ಮಾಡ್ತಾರೆ ಅನಿಸುತ್ತೆ. ಆದರೆ ನಿಜಕ್ಕೂ ಇವರು ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಎದುರು ದಯನೀಯವಾಗಿ ಬೇಡಿಕೊಳ್ಳಬೇಕು, ಜೊತೆಗೆ ಕೆಲಸ ಕೂಡ ಮಾಡಬೇಕು. ಹೌದು, ಅಂಗನವಾಡಿ ಕಾರ್ಯಕರ್ತರ ಹಣದಲ್ಲಿ ನೀಡಿದ ಮೊಬೈಲ್ಗಳನ್ನು ವಾಪಸ್ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದೆಯಂತೆ. ಹೀಗಾಗಿ ತಮ್ಮ ಹಣದಲ್ಲಿ ಖರೀದಿ ಮಾಡಿದ ಮೊಬೈಲ್ಗಳನ್ನು ಯಾಕೆ ವಾಪಸ್ ಕೊಡಬೇಕು ಅನ್ನೋದು ಇವರ ವಾದ. ಇದೊಂದು ಕಡೆ ಆದರೆ ಈಗ ಸರ್ಕಾರ ಇವರದ್ದೇ ಹಣದ ಲೆಕ್ಕದಲ್ಲಿ ಮತ್ತೆ ಹೊಸ ಫೋನ್ ನೀಡಿದೆಯಂತೆ. ಆದರೆ ಅವು ಯಾವುದೇ ಕೆಲಸಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇವರು ಹಳೆ ಮೊಬೈಲ್ನಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ. ಹಳೆಯ ಫೋನ್ಗಳನ್ನು ವಾಪಸ್ ಕೊಡಿ ಅಂತಿರುವುದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ 1,500 ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಮೊಬೈಲ್ಗಳನ್ನು ಸಪ್ಲೈ ಮಾಡಿದ್ರು. ಯಾವ್ದು ಮೊಬೈಲ್ಗಳು ಎಲ್ಲ ಕೆಟ್ಟೋದು. ಕೆಟ್ಟೋದ ತಕ್ಷಣ ನಾವೇನ್ ಮಾಡಿದ್ವಿ, ಮೊಬೈಲ್ ಅನ್ನ ಕೆಟ್ಟವ ಅದನ್ನ ತಗೊಂಡು ನಮ್ಗೆ ಹೊಸ ಮೊಬೈಲ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ವಿ. ಆಮೇಲೆ ಅವು ಹೊಸ ಮೊಬೈಲ್ಗಳನ್ನ ಕೊಟ್ರು. ಹೊಸ ಮೊಬೈಲ್ ಕೊಟ್ಟ ಮೇಲೆ ಹಳೆ ಮೊಬೈಲ್ ನಮಗೆ ತಿರುಗಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಈಗ ಕೊಟ್ಟಿರೋ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಹಳೆ ಮೊಬೈಲ್ ವರ್ಕ್ ಮಾಡ್ತಾವಿನ ಹೊಸ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಸದ್ಯ ಈ ಹಳೆಯ ಫೋನ್ಗಳನ್ನು ವಾಪಸ್ ಪಡೆಯೋಕೆ ಸರ್ಕಾರ ಮಾಡಿರುವಂತಹ ಆದೇಶ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಕೊಪ್ಪಳದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪರಶುರಾಮ ಶೆಟ್ಟಪ್ಪನವರ್ ಅವರನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ. ಸರ್ಕಾರ ಆದೇಶ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನ ವಾಪಸ್ ಕೊಡಲೇಬೇಕು ಅಂತಾರೆ. ಮೊಬೈಲ್ ಏನದ ಈಗ ಅವ್ರಿಗೆ ಮೊಬೈಲ್ಗಳು ಹೊಸ ಮೊಬೈಲ್ಗಳನ್ನ ಕೊಟ್ಟಿದ್ದೇನು ಕೊಟ್ಟು ಹಳೆ ಮೊಬೈಲ್ಗಳನ್ನ ವಾಪಸ್ ಕೇಳ್ತಾ ಇದಾರೆ. ನಮ್ಮ ಹೆಡ್ ಆಫೀಸ್ ಇಂದ ಅವ್ರನ್ನ ವಾಪಸ್ ಪಡೆದು ನಮ್ಗೆ ಕೊಡ್ರಿ ಅಂತೇಳಿ ಅದ್ರ ಪ್ರಕಾರ ಅವ್ರು ಮೇಲಿನ ಅವ್ರು ಏನು ಆದೇಶ ಮಾಡಿದ್ರು ನಮ್ಮ ಪ್ರಧಾನ ಕಚೇರಿಯಿಂದ ಅದನ್ನ ನಾವು ಇವ್ರಿಗೆ ಹೇಳಿದ್ವಿ. ನಾವು ಮೇಲ್ ಕೇಳ್ತಾ ಇದಾರೆ, ಆದಷ್ಟು ಬೇಗ ಅವ್ನ ವಾಪಸ್ ಮಾಡ್ರಿ, ನಾವು ಕಳಿಸ್ಕೊಡ್ಬೇಕು. ಸದ್ಯ ಈ ಮೊಬೈಲ್ ಫೋನ್ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿರುವಂತಹ ರೀತಿ ನೋಡಿದ್ರೆ ಮೊಬೈಲ್ ಹಣವನ್ನ ಗುಳುಂ ಮಾಡಲು ನೋಡ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿರೋದಂತೂ ಸತ್ಯ.